ರಾಕಿ ಟೈಮ್ ಆಯಿತು, ಟಿ ವಿ ಆಫ್ ಮಾಡು, ನಡಿ ಮೇಲೆ ಹೋಗಿ ಮಲ್ಗೋಣ. ನಿನಗೆ ಹೇಳ್ತಾ ಇರೋದೆ, ಬಾರ ಮೇಲೆ ಹೋಗಿ ಮಲ್ಗೋಣ. ನಾನು ಬರಲ್ಲ. ರಾಕಿ ಯಾಕೆ ಈ ಥರ ಹಠ ಮಾಡ್ತಿದ್ಯಾ ನೀನು? ನಡಿ ಮೇಲ್ಗಡೆ, ನಿಧಾನ ಕರ್ಕೊಂಡು ಹೋಗ್ತೀನಿ, ಏನಾಗೋದಿಲ್ಲ, ನಡಿ ಬಾ. ಸಾಧ್ಯನೇ ಇಲ್ಲ. ನನ್ನನ್ನು ಇಲ್ಲಿ ಕರ್ಕೊಂಡು ಬರೋಕ್ಕೆ ಮುಂಚೆನೇ ನೀನು ಇದನ್ನು ಯೋಚನೆ ಮಾಡಬೇಕಾಗಿತ್ತು. ನೆನ್ನೆ ರಾತ್ರಿ ಏನಂತ ಹೇಳಿದೆ ನೀನು? ಬೆಳಗಾಗಲಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಇಲ್ಲ, ನನಗೆ ಇಷ್ಟೊಂದು ಪೆಟ್ಟಾಗಿ ನಾನು ಒದ್ದಾಡ್ತಾ ಇದ್ದೀನಿ, ನಿಮ್ಗೆ ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ವಾ? ಸ್ವಲ್ಪ ಮೆತ್ತಿಗೆ ಮಾತಾಡಿ, ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ, ನಾನು ಇನ್ನೂ ಜೋರಾಗಿ ಮಾತಾಡ್ತೀನಿ. ನೋಡು, ತಾಯಿನೇ ಆಗಲಿ ಮಗು ಅಳ್ದೇ ಇದ್ರೆ ಹಾಲು ಕೊಡಲ್ಲ. ನಮಗೇನು ಬೇಕೋ ಅದನ್ನ ನಾವು ಕೇಳ್ಪಡೋದ್ರಲ್ಲಿ ತಪ್ಪೇನಿದೆ? ನಾನು ಇಲ್ಲೇ ಇರ್ತೀನಿ. ಇಲ್ಲಿ ಎಲ್ಲೇ ಇರ್ತೀನಿ ನೀನು? ಇಲ್ಲೇ ಸೋಫಾ ಮೇಲೆ ಇರ್ತೀನಿ, ಕಾರ್ಪೆಟ್ ಮೇಲೆ ಮಲ್ಕೋತೀನಿ. ಎಲ್ಲ ನಿಮ್ಮ ಮನೆಯವ್ರು ಎಲ್ಲ ನೋಡ್ಲಿ, ಆಗ್ಲಾದ್ರೂ ನನ್ನ ಮೇಲೆ ಕರುಣೆ ಬರ್ತೇನೆ, ನೋಡೋಣ. ರಾಕಿ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳೆ. ನೀನು ನನ್ನನ್ನು ಅರ್ಥ ಮಾಡ್ಕೋ. ರಾಕಿ ಭಾಸ್ಕರ್, ಟೈಮ್ ಆಗಿದೆ, ಇಬ್ರು ಮಲ್ಕೊಳ್ಳಿಲ್ವಾ ಇನ್ನು? ಹೋಗಿ ಮಲ್ಕೊಳ್ಳಿ. ಅದಕ್ಕೆ ಅದು ಭಾಸ್ಕರ್, ರಾಕಿ ಕಾಲಿಗೆ ಪೆಟ್ಟಾಗಿದೆ, ಅವಳಿಗೆ ಹತ್ತಿ ಇಳಿಯೋದು ತುಂಬ ಕಷ್ಟ ಆಗುತ್ತೆ. ನಾನು ಸೂರ್ಯವರು ಮೇಲಿನ ರೂಮಲ್ಲಿ ಮಲ್ಕೋತೀವಿ, ನೀವಿಬ್ರು ಕೆಳಗಿನ ರೂಮಲ್ಲಿ ಮಲ್ಕೊಳ್ಳಿ. ಅಲ್ಲ ಅದಕ್ಕೆ ನೀವಿನ್ನೂ ಬಾಣಂತಿ, ಮೇಲೆ ಹತ್ತು ಇಳಿದು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ನಾವಿಲ್ಲಿ ಆರಾಮಾಗಿದ್ದೀವಿ ಅಲ್ವಾ ರಾಕಿ? ನೋಡು ಭಾಸ್ಕರ್, ನಾವು ಆಲ್ರೆಡಿ ಮೇಲಿನ ರೂಮಿಗೆ ಶಿಫ್ಟ್ ಆಗಿದ್ದೀವಿ, ನೀವಿಬ್ಬರು ಕೆಳಗಿನ ರೂಮಲ್ಲಿ ಮಲ್ಕೊಳ್ಳಿ. ಪಾಪ ಅವಳ ಕಷ್ಟನ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ? ಅವಳಿಗೆ ಹೇಳ್ಕೊಳಕ್ಕೆ ಸಂಕೋಚ ಕಾಣೋ ಅಷ್ಟೇ. ನೀವಿಬ್ರು ಹೋಗಿ ಇಲ್ಲಿ ಮಲ್ಕೊಳ್ಳಿ. ಹಾಗಲ್ಲ ಅದಕ್ಕೆ, ಮೊನ್ನೆ ತಾನೇ ಮೇಲೆ ಹತ್ತಕ್ಕಾಗಲ್ಲ ಅಂತ ಕೆಳಗಡೆ ರೂಮಿಗೆ ಶಿಫ್ಟ್ ಆದ್ರಿ, ನಿಮಗೆ ಕಷ್ಟ ಆಗತ್ತೆ ಅಂತ. ಈಗ ಹೇಳಿದ್ನಲ್ಲ, ರಾಕಿನ ನಿಧಾನವಾಗಿ ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸು. ರಾಕಿ ಹುಷಾರಮ್ಮ. ಟೇಕ್ ರೆಸ್ಟ್.